ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 20ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಎಪಿಸೋಡ್ನ ನೋಡ್ತಿದ್ದೀರಾ, ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದ್ರೂ ಡ್ರಾಮಾ ನೋಡೋದಕ್ಕೆ ಇಷ್ಟ ಇದ್ರೆ ಪ್ಲೀಸ್ ಅವ್ರಿಗೂ ಕೂಡ ನನ್ನ ವಿಡಿಯೋನ ರೆಕಮೆಂಡ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಮಹಾರಾಜರು ಕ್ವಾನ್ ಪ್ಯಾಲೇಸ್ ಸೈಡ್ ಹಾಲಲ್ಲಿ ಕುತ್ಕೊಂಡು ಅವರು ಏನೋ ಓದ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ದೇವಾಂಗ್ ಕೂಡ ಬರ್ತಾರೆ. ಮಹಾರಾಜರೇ, ಇಂಪರಲ್ ಹೌಸ್ ಹೋಲ್ಡ್ ಡಿಪಾರ್ಟ್ಮೆಂಟ್ ಇಂದ ಸಂದೇಶ ಬಂದಿದೆ. ಈ ವರ್ಷದ ಬೇಟೆಗೆ ಏನಾದ್ರೂ ವಿಶೇಷ ಟಿಪ್ಪಣಿ ಏನಾದ್ರೂ ಇದೆಯಾ? ಇಲ್ಲಿ ಅದಕ್ಕೆ ಮಹಾರಾಜರು ಕೂಡ ಪ್ರತಿ ವರ್ಷ ಹೇಗ್ ನಡೀತಿತ್ತೋ ಈ ವರ್ಷನೂ ಹಾಗೆ ನಡೀಲಿ, ಏನು ಚೇಂಜಸ್ ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ದೇವಾಂಗು ಸರಿ ಆಯ್ತು ಮಹಾರಾಜ್ರಿ ಅಂತ ಹೋಗ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದೇ ಜಾಗದಲ್ಲಿ ರಾಣಿ ಸೂಸಿಂಗ್ ಕೂಡ ಮಲ್ಕೊಂಡಿರ್ತಾಳೆ. ಇದನ್ನೆಲ್ಲ ಕೇಳಿ ಅವಳು ಎದ್ದೊಳ್ತಾಳೆ. ಎದ್ಮೇಲೆ ಮಹಾರಾಜರನ್ನ ಕೇಳ್ತಿರ್ತಾಳೆ, ಏನು ಬೇಟೆನಾ, ಅದು ಚೆನ್ನಾಗಿರುತ್ತಾ? ಮಹಾರಾಜರು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ. ನನ್ಶನ್ ಬೇಟೆ ಆಡೋ ಜಾಗದಲ್ಲಿ ಯಾರೋ ಬೇರೆಯವರು ಬಂದಿದ್ದಾರೆ ಅನ್ನೋ ಸಂದೇಶ ಬಂದಿದೆ. ಅಲ್ಲಿಗೆ ಯಾರು ಬಂದಿದ್ದಾರೆ ಅಂತ ನಮ್ಮ ಸೀಕ್ರೆಟ್ ಏಜೆಂಟ್ಗಳಿಗೂ ಕೂಡ ಕಣ್ಣಿಡಿಯಕ್ಕಾಗ್ಲಿಲ್ಲ. ನಾವು ಅಲ್ಲಿಗೆ ರಾಣಿ ಸೂಸಿಂಗ್ ನ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಯಾರಿಗ್ ಗೊತ್ತು, ರಾಣಿ ಸೂಸಿಂಗ್ ನ ಕರ್ಕೊಂಡು ಹೋಗೋದ್ರಿಂದ ನಮ್ಗೆ ಏನಾದ್ರೂ ಐಡಿಯಾ ಕೂಡ ಸಿಗ್ಬೋದು, ಇಲ್ಲ ಕ್ಲೂ ಸಿಗ್ಬೋದು. ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ರಾಜನ್ ಆಗ್ತಾ ರಾಣಿ ಸೂಸಿಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ನೀನು ಬರಕ್ ಇಷ್ಟಪಡ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗ್ ಫುಲ್ ಬೋರ್ ಅಲ್ಲಿ ಹೇಳ್ತಿರ್ತಾಳೆ, ಇಲ್ಲ ನಾನು ಪ್ಯಾಲೇಸ್ ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಹಂಟಿಂಗ್ ಮಾಡೋದು ಇದನ್ನ ಕೇಳಿದ್ರೇನೆ ತುಂಬಾ ಡೇಂಜರಸ್ ಅನ್ಸುತ್ತೆ. ರಾಜನ್ ಮಾತ್ನ ಮತ್ತೆ ರಾಣಿ ಮಾತ್ನ ಕೇಳಿದ್ಮೇಲೆ ದೇವಾಂಗ್ ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ. ಈ ತರ ಬೇಟೆ ಆಡೋದಕ್ಕೆಲ್ಲ ಪರಂಪರೆಯಿಂದ ಬಂದಿರೋದು ಮಹಾರಾಣಿ ಮಾತ್ರ ಹೋಗ್ತಿರ್ತಾರೆ ಅನ್ನೋದು. ಆದ್ರೆ ಇಲ್ಲಿ ಮಹಾರಾಜರೇ ವಿಶೇಷವಾಗಿ ರಾಣಿ ಸೂಸಿಂಗ್ ನ ಕರೆದ್ರು. ಆದ್ರೆ ಸೂಸಿಂಗ್ ಅವರು ಬರಲ್ಲ ಅಂತ ಹೇಳ್ಬಿಟ್ರು. ನಿಜವಾಗ್ಲೂ ರಾಣಿ ಸೂಸಿಂಗು ಸ್ವಲ್ಪ ಬೇರೆ ತರನೇ ಇದ್ದಾರೆ. ಇಲ್ಲಿ ಮಹಾರಾಜರು ಸ್ವಲ್ಪ ಮಿಸ್ಟ್ರಿ ಆಗಿ ರಾಣಿ ಸೂಸಿಂಗಿಗೆ ರೇಗಿಸ್ತಾ ಹೇಳ್ತಿರ್ತಾರೆ. ಮೋಸ್ಟ್ಲಿ ರಾಣಿ ಸೂಸಿಂಗಿಗೆ ಬೇಟೆ ಆಡೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ದೇವಾಂಗ್, ನೀನು ಅವ್ರಿಗೆ ಬಿಡಿಸಿ ನೀಟಾಗಿ ಹೇಳು, ಅಲ್ಲಿ ಏನೆಲ್ಲ ಒಳ್ಳೇದ್ ನಡೆಯುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನನ್ ಮಾತೆಲ್ಲ ನಿನ್ಗೆ ಅರ್ಥ ಆಗ್ತಿದೆ ತಾನೆ, ಅವ್ರಿಗೆ ಬಿಡಿಸಿ ಹೇಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ದೇವಾಂಗ್ ಕೂಡ ನಗ್ತಾ ಹಾ ಮಹಾರಾಜ್ರೆ ನಂಗೆ ಅರ್ಥ ಆಯ್ತು ಅಂತ ನಗ್ತಾ ಅವರು ರಾಣಿ ಸೂಸಿಂಗ್ ಕಡೆ ತಿರುಗ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ರಾಣಿ ಸೂಸಿಂಗ್, ಈ ಬೇಟೆ ಏನ್ ನಡೆಯುತ್ತಲ್ಲ ಇದು ರಾಜರು ಮಾತ್ರ ಆಡೋ ಅಂತ ಜಾಗದಲ್ಲಿ ನಡೆಯೋ ಬೇಟೆ. ಇದು ಬರೀ ವರ್ಷದಲ್ಲಿ ಒಂದೇ ಸತಿ ಆಗೋದು. ಮತ್ತೆ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಏನೋ ಚಿತ್ರದಿಂದನೇ ಆಚೆ ಬಂದಿದ್ಯೇನೋ ಅನ್ನೋಷ್ಟು ಅದ್ಭುತವಾಗಿ ಕಾಣುತ್ತೆ. ಆಗಿನ ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಅಲ್ಲಿ ಹೋದಾಗ ಆ ವೆದರು, ಆ ಗಾಳಿ, ಹೂವ ಬೀಳೋದು, ಈ ಬೇಟೆ ನಡೆಯೋದು, ಇದನ್ನೆಲ್ಲ ನೋಡಿದ್ರೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಮಾತನ್ನೆಲ್ಲ ಕೇಳಿ ರಾಣಿ ಸೂಸಿಂಗ್ ಅಂತೂ ಇಂಪ್ರೆಸ್ ಆಗ್ತಿರಲ್ಲ, ಆದ್ರೆ ಮಹಾರಾಜರು ಸ್ವಲ್ಪ ಇಂಪ್ರೆಸ್ ಆಗ್ತಿರ್ತಾರೆ. ದೇವಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದನ್ನೆಲ್ಲ ನೋಡೋದ್ರಿಂದ ನಿಮ್ ಮನ್ಸಲ್ಲಿ ಮೈಂಡ್ ಅಲ್ಲಿ ಇರೋ ಟೆನ್ಷನ್ ಎಲ್ಲ ಫುಲ್ ರಿಲೀಫ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ರಾಣಿ ಸೂಸಿಂಗಿಗೆ ಇನ್ನೂ ಬೋರಿಂಗ್ ಅನ್ಸುತ್ತೆ. ನಾನಂತೂ ಬರಲ್ಲ, ನಂಗೆ ಈ ಪ್ಯಾಲೇಸ್ ಅಲ್ಲಿ ಯಾವುದೇ ತರ ಟೆನ್ಷನ್ ಇಲ್ಲ, ನಾನು ಯಾಕೆ ಅಷ್ಟು ದೂರ ಬಂದು ಕುತ್ಕೋಬೇಕು, ನಾನು ಅದ್ರ ಬದಲು ಇಲ್ಲೇ ಆರಾಮಾಗಿ ಕುತ್ಕೋತೀನಿ. ಇಲ್ಲಿ ದೇವಾಂಗ್ ಅಂತೂ ಫುಲ್ ಅಪ್ಸೆಟ್ ಆಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ರಾಜನೇ ಒಂದು ಪ್ಲಾನ್ ಮಾಡಿ ಹೇಳ್ತಿರ್ತಾರೆ, ಆದ್ರೆ ಬೇಟೆ ಆಡದ್ಮೇಲೆ ಸ್ವಲ್ಪ ವೆರೈಟಿ ಆದ ಮಟನ್ಗಳು, ಊಟಗಳು ಸಿಗುತ್ತೆ, ಅದು ಈ ಅರಮನೆಯಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಊಟದ ವಿಷಯ ಬರುತ್ತೋ ಆಗ ರಾಣಿ ಫುಲ್ ಜೋಶಲ್ಲಿ ಎತ್ ಕುತ್ಕೋಬಿಡ್ತಾಳೆ. ಇಲ್ಲಿ ಅವಳು ರಾಜನ್ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ಹೇಳ್ತಾಳೆ, ಹಾಗಾದ್ರೆ ನಾನು ಬರ್ತೀನಿ, ನನ್ಗೂ ಬರ್ಲೇಬೇಕು ಪ್ಲೀಸ್, ನಾನು ಬರ್ತೀನಿ ಅಂತ ಕೇಳ್ಕೊತಿರ್ತಾಳೆ. ಇಲ್ಲಿ ರಾಜನ್ ಪ್ಲಾನ್ ಏನಿರುತ್ತಲ್ಲ ಅದು ವರ್ಕೌಟ್ ಆಗ್ಬಿಡುತ್ತೆ. ಅದಕ್ಕೆ ಅವರು ನಗ್ತಿರ್ತಾರೆ. ಈ ವಿಷಯನೆಲ್ಲ ಕೇಳಿಸ್ಕೊಂಡಾಗ ದೇವಾಂಗಗೂ ನಗು ಬಂದ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಹಾರಾಣಿನ ತೋರಿಸ್ತಾರೆ. ಅವರು ಇಟ್ಕೊಂಡಿರೋಂಥ ಕಪ್ನ ಅವರು ಕೆಳಗಡೆ ಬೀಳಿಸ್ತಾ ಹೇಳ್ತಿರ್ತಾರೆ, ಲೂಸರ್ ನೀನು, ನಿನ್ ಕೈಲಿ ಇದೊಂದು ಚಿಕ್ಕ ಕೆಲಸನೂ ಮಾಡೋಕ್ಕಾಗ್ಲಿಲ್ವಾ ಅಂತ ಅವರು ಬೈತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಶೆಫ್ ವೂಗೆ ಅವರು ಬೈತಿರೋದು ಅಂತ. ಅವರು ಕೆಳಗಡೆ ಮಂಡಿ ಅವ್ರಿಗೆ ಕುತ್ಕೊಂಡು ಸಾರಿ ಕೇಳ್ತಿರ್ತಾರೆ, ಮಹಾರಾಣಿ ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆ ರಾಣಿ ಸೂಸಿಂಗಿಗೆ ನಿಜವಾಗ್ಲೂ ಮಾಟ ಮಂತ್ರ ಮ್ಯಾಜಿಕ್ ಮಾಡೋದೆಲ್ಲ ಬರುತ್ತೆ. ಅವರು ನನ್ನ ಮೇಲೇನೆ ಶಾಪನ ಹಾಕ್ಬಿಟ್ಟಿದ್ರು, ಅದಕ್ಕೆ ನೀವು ಕೊಟ್ಟಿರೋ ಟಾಸ್ಕಲ್ನ ನಾನು ಗೆಲ್ಲಕ್ಕಾಗ್ಲಿಲ್ಲ. ಅದೇ ಟೈಮಿಗೆ ನಾನಿಕ್ಯೂ ಫುಲ್ಲು ಎದ್ರುಕೊಂಡು ಓಡ್ ಬರ್ತಾ ಮಹಾರಾಣಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ನಿನ್ಗೆ ಒಳ್ಳೇದಲ್ಲ. ಮಹಾರಾಣಿ ಇಲ್ಲಿ ಶೆಫ್ ವೂಗೆ ಶಿಕ್ಷೆ ಕೊಡ್ತಾ ಹೇಳ್ತಿರ್ತಾರೆ, ನ್ಯಾಯ ವಿಭಾಗಕ್ಕೆ ಹೋಗಿ ನಿನ್ ಶಿಕ್ಷೆ ಏನಿದೆಯಲ್ಲ ಅದನ್ನ ತಗೋ ಅಂತ. ಇದು ಇಷ್ಟಕ್ಕೆ ಮುಗೀತು ಅಂತ ಶೆಫ್ ವೂ ಕೂಡ ನಗ್ತಾ ಥ್ಯಾಂಕ್ ಯು ಮಹಾರಾಣಿ ಅಂತ ಹೇಳ್ತಿರ್ತಾಳೆ. ಇಷ್ಟ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅವರು ಅಲ್ಲಿಂದ ಹೋದ್ಮೇಲೆ ಮಹಾರಾಣಿ ನ್ಯಾನಿಕ್ಯೂನ ಕೇಳ್ತಿರ್ತಾರೆ, ಈಗ ಹೇಳು ಏನಾಯ್ತು ಅಂತ. ಮಹಾರಾಜರು ಈ ವರ್ಷ ನಡೆಯೋ ಬೇಟೆನ ಎಲ್ಲಾನು ನೀವೇ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಇದ್ರಲ್ಲಿ ಏನ್ ತೊಂದ್ರೆ ಇದೆ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ, ಪ್ರತಿ ವರ್ಷನೂ ಬೇಟೆ ಆಡೋದು ಈ ಅರಮನೆಯಿಂದಾನೇ ನಡ್ಕೊಂಡು ಬಂದಿರೋದು, ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಈ ವರ್ಷನೂ ಅದೇ ತರಾನೇ ಆಗುತ್ತೆ. ಇಲ್ಲಿ ನ್ಯಾನಿಕ್ಯೂಗೆ ಅದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿರಲ್ಲ, ಅವಳು ಫುಲ್ಲು ಟೆನ್ಷನ್ ಅಲ್ಲಿ. ಆದ್ರೆ ಅದು ಅಂತ ಆ ಕಡೆ ಈ ಕಡೆ ಯಾರು ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಈ ವರ್ಷ ಬೇಟೆಗೆ ಹೋಗೋ ಲಿಸ್ಟ್ ಅಲ್ಲಿ ರಾಣಿ ಸೂಸಿಂಗ್ ಹೆಸರು ಕೂಡ ಇದೆ.
ಈ ಮಾತನ್ನ ಕೇಳಿ ಮಹಾರಾಣಿಗೂ ಫುಲ್ ಶಾಕ್ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ಯಾ ನೀನು? ಯಾವಾಗ್ಲೂ ಬೇಟೆಗೆ ಮಹಾರಾಣಿಯರ್ ಮಾತ್ರನೇ ಹೋಗೋದು, ಆದ್ರೆ ಅವಳು ಬರೀ ವೈಫ್ ಅಷ್ಟೇ, ಅದನ್ ಬಿಟ್ಟು ಅವಳು ಬೇರೆ ಏನೂ ಅಲ್ಲ. ಇಲ್ಲಿ ಅದಕ್ಕೆ ನ್ಯಾನಿಕ್ಯೂ ಯೋಚನೆ ಮಾಡ್ತಾ ಹೇಳ್ತಿರ್ತಾಳೆ, ಪಕ್ಕ ರಾಣಿ ಸೂಜಿಂಗೆ ಏನೋ ಮಾಡಿರ್ಬೇಕು, ಅವಳು ನಿಜವಾಗ್ಲೂ ಮಹಾರಾಜ್ರ ಮೇಲೆ ಏನೋ ಮೋಡಿ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಹಾರಾಣಿ ನೀವು ನನಗೆ ಅಪ್ಪಣೆ ಕೊಡಿ, ನಾನು ರಾಣಿ ಸೂಜಿಂಗಿಗೆ ಒಳ್ಳೆ ಪಾಠನ ಕಲಿಸ್ತೀನಿ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾರೆ, ಬೇಡ, ಈ ತರ ಎರಡನೇ ಹೆಂಗಸ್ನ ಮೇಲೆತ್ತುತ್ತಿರೋದ್ರಿಂದ ಮಹಾರಾಜರು ನನಗೆ ವ್ಯಾಲ್ಯೂ ಕೊಡ್ತಿಲ್ಲ ಅನ್ನೋದು ನೀಟಾಗಿ ಕಾಣಿಸ್ತಿದೆ. ಮಹಾರಾಜರಿಗೆ ಇದೇ ಬೇಕು ಅಂದ್ರೆ ನನಗೂ ಕೂಡ ಈ ಸಂಬಂಧನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ತಂದೆಗೆ ಸಂದೇಶ ಕಳಿಸು, ಬೇಟೆ ಆಡೋ ದಿವಸನೇ ನಾವು ನಮ್ಮ ಗಾಳನ ಮುಂದಕ್ಕೆ ಬಿಡ್ತೀವಿ ಅಂತ. ಈ ಮಾತನ್ನ ಕೇಳಿ ನ್ಯಾನಿಕ್ಯೂ ಕೂಡ ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ರಾಣಿ ಫುಲ್ಲು ಆಟಿಟ್ಯೂಡಲ್ಲಿ ಕೋಪದಲ್ಲಿ ಕೂತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.